ತಂದೆ ಮಾರುತಿರಾಯ, ರಾಮದೂತ, ಅಂಜನಿ ಪುತ್ರ, ಎಷ್ಟು ವರ್ಣಿಸಲಿ ನಿನ್ನನ್ನು. ಅಂದು ರಾವಣ ಸಂಹಾರಕ್ಕಾಗಿ ಅಂಜನಿ ಪುತ್ರನಾಗಿ ನೀ ಜನಿಸಿದೆ. ಇಂದು ಈ ಕಲಿಯುಗದ ರಾಕ್ಷಸರ ಸಂಹಾರಕ್ಕಾಗಿ ನಿನ್ನಂತೆಯೇ ಶಕ್ತಿಶಾಲಿ ಅಂತಿರುವ ನನಗೊಂದು ಮಗನನ್ನು ಕರುಣಿಸು ತಂದೆ. ಆ ರಾಕ್ಷಸರನ್ನು ಸಂಹಾರ ಮಾಡದಂತೆ ನಿನ್ನಂತೆಯೇ ಶಕ್ತಿ ಇರುವಂಥ ನನಗೂ ಒಬ್ಬ ಪುತ್ರನನ್ನು ಪ್ರಾಪ್ತಿಸು ತಂದೆ. ನಿನಗೆ ನಾವು ಸೆರೆಗೊಡ್ಡಿ ಬೇಡವೆ, ನಿನಗೆ ನನ್ನ ಕೋಟಿ ಕೋಟಿ ನಮನಗಳು. ಜಯ, ಪರಮ ಪತಿರವತೆಯಾದ ನೀನು ಆ ಮಾರುತಿರಾಯನ ಪೂಜೆ ಮಾಡಿದೀಯಾ? ಹೌದು ಸ್ವಾಮಿ, ಇವಾಗ ತಾನೇ ಮುಗಿಸಿದೆ ನೋಡಿ. ಪಾವನ ರೂಪದ ನೀವು ಆ ಮೂರ್ತಿಯ ಪ್ರಸಾದ ಎದ್ದೇಳು ಜಯಶ್ರೀ, ಸದಾ ಜಯದ ಹಾದಿಯನ್ನೇ ಬಯಸುವ ನಿನ್ನ ಕನಸು ನನಸಾಗಲಿ. ಸದಾ ಕುಸುಮದಂತಿರುವ ತನ್ಮಂದಿರ ಬಾಳು ಬೆಳಕಾಗಲಿ. ನಿನ್ನ ಭಕ್ತಿಯ ಜ್ಯೋತಿ ಪರಂ ಜ್ಯೋತಿಯಾಗಿ ಇಡೀ ಮನೆಯನ್ನೇ ಬೆಳಗಲಿ ಜಯ. ಅಬ್ಬಾ, ಎಂಥ ಶಕ್ತಿಯುಳ್ಳ ಆಶೀರ್ವಾದ ಮಾಡಿದ್ದೀರಿ. ಇಂಥ ಆಶೀರ್ವಾದ ಪಡೆಯ ನೋಡಿ, ಈ ನಿಮ್ಮಂಥ ಪತಿ ಪಡೆಯದಿದ್ದ ನಾನು ಎಷ್ಟು ಭಾಗ್ಯಶಾಲಿಯಾಗಿದ್ದೀನಿ ಗೊತ್ತಾ. ನೀವು ನನ್ನ ಪಾಲಿನ ದೇವರಿರಿ. ಇಂಥ ಆಶೀರ್ವಾದ ಪಡೆಯೋದಕ್ಕೆ 100 ಜನ್ಮದ ಪುಣ್ಯ ನಂದು. ನೋಡಿ, ನೋಡಿ, ಎಷ್ಟೇ ಆದರೂ ನೀವು ನನ್ನ ಪತಿ ದೇವರಲ್ವೇ. ಈ ಥರ ಆಶೀರ್ವಾದ ಮಾಡಿದ್ದೀರ ಅಂದಮೇಲೆ ಹಿಂದೆ ಆಗಲಿ ಅದೆಂಥ ಕಠೋರ ಪರೀಕ್ಷೆನೇ ಆಗಲಿ ಅದೇನು ಅಂತ ನಾನು ಹೇಳಿ ನಿಮ್ಮ ಪಾದ ಸೇವಕಿಯಾಗಿ ನಾನು ನಡೆಸ್ಕೊಡ್ತೀನಿ. ಕಟ್ಟಾದ್ನೆ ಅಂದ್ರೂ ಇದ್ದೇ ಇದೆ ಜಯ, ಕಟ್ಟಾದ್ನೆ ಅಂದ್ರೂ ಇದ್ದೇ ಇದೆ. ತಮ್ಮನ ಬಾಳು ಚೆನ್ನಾಗಿರಲಿ ಎನ್ನುವ ಬದಲು ತಮ್ಮಂದಿರ ಬಾಳು ಚೆನ್ನಾಗಿರಲಿ ಎಂದು ಹೇಳಿ ಮರ್ತದ್ನೆಲ್ಲ ಜ್ಞಾಪಿಸಿಕೊಂಡು ಬಿಟ್ಟೆ ಜಯ, ಮರ್ತದ್ನೆಲ್ಲ ಜ್ಞಾಪಿಸಿಕೊಂಡು ಬಿಟ್ಟೆ. ಅಂದ್ರೆ ನಿಮ್ಮ ಮಾತಿನ ಅರ್ಥ ಏನ್ರಿ? ಭವ್ಯ ಭಾರತದ ಶ್ರೀಗಂಧದ ಕನ್ನಡ ನಾಡಿನಲ್ಲಿ ನನ್ನ ತಾಯಿ ಅವಳಿಯ ಮಕ್ಕಳಿಗೆ ಜನ್ಮ ನೀಡುವ ಸಂದರ್ಭದಲ್ಲಿ ಹೊಕ್ಕಳ ಹುರಿ ಕಿತ್ತು ಚಟ್ಟನೆ ಚೀರಿದಾಗ ಹಾರಿ ಹೋಗಿತ್ತು ನನ್ನ ಅಮ್ಮನ ಪ್ರಾಣ. ಅನಂತರ ನನ್ನ ತಂದೆ ಬಯಸಿದ ರೈಲಿನ ಪ್ರಯಾಣ. ಅನಂತರ ಏನ್ರಿ ಆಯ್ತು ಅವಳಿ ಮಕ್ಕಳ ಜೀವನ? ಅನಂತರ ರೈಲಿನಲ್ಲಿ ತುಂಡರಿಸಿ ಬಿದ್ದಿತ್ತು ನನ್ನಪ್ಪನ ಹೆಣ. ಮುಂದೆ ಏನಾಯ್ತು ಅಂತ ಹೇಳ್ರಿ, ಅವಳಿ ಮಕ್ಕಳು ಏನಾದ್ರು ಅಂತ ಹೇಳಿ. ಜಯ, ನನ್ನ ಪರಮ ಆಪ್ತನೊಬ್ಬ ಅದರಲ್ಲಿ ಒಂದು ಮಗುವನ್ನ ತಂದು ನನ್ನ ಕೈಗೆ ಒಪ್ಪಿಸಿದ ಜಯ. ಅವನೇ ಯಾರ ಹೆಸರು ಕೇಳಿದರೆ ಇಡೀ ಪಂಚಾಯತಿನೇ ನಡಗತ್ತೋ, ಯಾರು ಈ ಇಡೀ ಗನಿಗೆ ಭಗೀರಥ ಅನಿಸ್ಕೊಂಡಿದ್ದಾನೋ ಅವನೇ ಈ ಗನಿ ಊರಿನ ಗಂಡುಗಲಿ ಕ್ರಾಂತಿವೀರ. ಹಾಗಾದ್ರೆ ನನ್ನ ಮೈದನ ವೀರ ಎಲ್ಲಿದ್ದಾನ್ರಿ? ಅವನಿನ್ನು ಬದುಕಿದಾನ? ಹಾಗಾದ್ರೆ ಆ ನನ್ನ ಮೈದಾನ ಎಲ್ಲಿದ್ದಾನೆ ಹೇಳ್ರಿ? ಜಯ, ಅವನು ಎಲ್ಲಿದ್ದಾನೋ, ಹೇಗಿದ್ದಾನೋ, ಯಾರ ಕೈಯಲ್ಲಿ ಸಿಲುಕಿಕೊಂಡಿದ್ದಾನೋ ಆ ಮಾರುದೇಶನಿಗೆ ಗೊತ್ತು ಜಯ. ಅವನಿಗಾಗಿ ಕಳೆದ 20 ವರ್ಷಗಳಿಂದ ಅಲೆದಾಡದಿರದ ಸ್ಥಳ ಇಲ್ಲ. ಕಂಡ ದೇವರಿಗೆ ದಿನಾಲು ಕೈ ಮುಗಿತಾ ಇದ್ದೇನೆ ಜಯ. ಅವನ ನನ್ನ ಜೀವನದ ಕೊನೆಗಾಲದಲ್ಲೂ ಬಂದು ನನ್ನ ಜೀವನವನ್ನು ಸೇರ್ತಾನೆ ಅಂತ ಆ ಮಾರುದೇಶನ ಜೀವನ ಬೇಡ್ಕೊಳ್ತಾ ಇದ್ದೀನಿ ಜೀವ, ಬೇಡ್ಕೊಳ್ತಾ ಇದ್ದೀನಿ. ಏನ್ರಿ, ಈ ನಿಮ್ಮ ಧರ್ಮನಿಷ್ಠೆಗೆ, ಈ ನಮ್ಮ ನಿಲುವಿಗೆ ಆ ಮಾರುತೇಶ ಕಳೆದಗರಿ ನಿಮ್ಮ ತಮ್ಮನನ್ನು ಒಂದು ಮಾಡಿ ತೀರ್ತಾನೆ ನೋಡಿ. ಬಜಾರ್ಗೆ ಹೋಗಿ ದಣ್ಕೊಂಡು ಬಂದಿದ್ದೀರಾ, ಮೊದಲು ವಿಶ್ರಾಂತಿ ಪಡೀರಿ.
ನಿನ್ನ ಮಾತು ನಿಜ ಜಯ. ಮಹದಾಯಿ ಕಳಸಾ ಬಂಡೂರು ಯೋಜನೆ ಸಲುವಾಗಿ ನಮ್ಮ ರೈತರು ಹಗಲಿರುಳೆನ್ನದೇ ಧರಣಿ ಕೂತಿದ್ದಾರೆ. ರೈತ ಬೆಳೆದ ಎಲ್ಲ ಬೆಳೆಗಳಿಗೆ ಬೆಳೆ ಇಲ್ಲದಂತಾಗಿ ರೈತರ ಪಾಡು ಅಲೆದಾಡುವಂತಾಗಿದೆ. ರೈತರಿಲ್ಲದ ಮಾರ್ಕೆಟು ಬಿಕ್ಕುವಂತ ಇದೆ. ಹೀಗಾದ್ರೆ ರೈತ ನಕ್ಕರೆ ಜಗವೆಲ್ಲ ಸಕ್ಕರೆ ಎಂಬ ಕಾಲ ಯಾವಾಗ ಬರುತ್ತದೆ ಜಯಶ್ರೀ, ಯಾವಾಗ ಬರುತ್ತದೆ? ಮೊದಲೇ 2 ವರ್ಷದಲ್ಲಿ ಬರಗಾಲದಲ್ಲಿ ಅಲ್ಪ ಸ್ವಲ್ಪ ಉಳಿಸ್ಕೊಂಡಿದ್ರಿ, ಅದು ಈ ರೀತಿ ಲಾಭ ಇಲ್ದಂಗಾದ್ರೆ ಮುಂದೆ ಹೇಗ್ರಿ ಈ ರೈತರ ಜೀವನ ಎತ್ತಾಗುತ್ತೆ? ಜಯ, ಅದಕ್ಕಾಗಿ ನಡೆದಿದೆ ಜಯ ಈ ಮಹದಾಯಿ ಎಂಬ ಮಹಾಯುದ್ಧ. ಇದಕ್ಕೇನಾದರೂ ಕೇಂದ್ರ ಸರ್ಕಾರಗಳು ರಾಜ್ಯ ಸರ್ಕಾರಗಳು ಕೂಡಿ ನದಿ ಜೋಡಣೆಗೆ ಮುಂದಾಗದಿದ್ದರೆ ಅಲ್ಲಿ ಹರಿಯುವುದು ನದಿಯಲ್ಲ ಜಯ, ರಕ್ತಪಾತವೇ ಹರಿದೇ ಹೋಗಬಹುದು. ಅದಕ್ಕಾಗಿ ಎಲ್ಲ ರೈತರು ಸನ್ನದ್ಧರಾಗಿ ಒಕ್ಕಟ್ಟಾಗಿ ಧರಣಿಗೆ ಕೂತಿದ್ದಾರೆ. ಅಂತೆಯೇ ಮತ್ತೆ ಮುಂದೆ ನರಗುಂದದಲ್ಲಿ ನಡೆಯುವ ಭಂಡಾರದ ವಿರುದ್ಧವಾಗಿ ಚಳುವಳಿ ನಡೆಸ್ತಾ ಇದ್ದಾರೆ. ನೀರು ಬರೋವರೆಗೂ ಬಿಡಲ್ಲ ಅಂದಂಗಾಯ್ತಾ ಮಹದಾಯಿ. ಜಯ, ರೈತರ ಹೋರಾಟ ನಿಂತ ನೀರಲ್ಲ, ಅದು ಸದಾ ಉಕ್ಕಿ ಬರುವ ಪ್ರವಾಹವಿದ್ದಂತೆ. ಒಂದು ವೇಳೆ ಬೆಳೆದು ನಿಂತ ಆಲದ ಮರವನ್ನಾದರೂ ಅಳಗಾಡಿಸಬಹುದು, ಆದರೆ ರೈತರ ನಿಲುವನ್ನು ಮಾತ್ರ ಅಳಗಾಡಿಸಲು ಸಾಧ್ಯವಿಲ್ಲ. ಇರ್ಲಿ ಬಿಡಿ, ಮಾತು ಆಡಿದ್ರೆ ಹೋಯ್ತು, ಮತ್ತು ಹೊಡೆದ್ರೆ ಹೋಯ್ತು. ಬನ್ನಿ ಊಟ ಮಾಡೋರಂತೆ. ನಿಲ್ಲೆ ಚಲುವೆ, ಅಡಿಕೆ ಕಡಿದ್ರೆ ಹೋಯ್ತು, ಮಡಿಕೆ ಒಡೆದ್ರೆ ಹೋಯ್ತು. ಈ ಪ್ರೀತಿ ಎಂಬ ಬಟ್ಟ ಬಯಲಿನಲ್ಲಿ ಮಡಿಕೆ ಒಡೆದಿರು ಹೋಗುವ ಮೊದಲು ಒಂದು ಪ್ರೀತಿಯ ಗೀತೆಯನ್ನು ಹಾಡಿ ನನ್ನ ಮನಸ್ಸಾದರೂ ತನಿಸಬಾರದೇ ಪ್ರಿಯೆ? ನಿಮ್ಮ ಮನಸ್ಸಾದ್ರೆ ನಾನೇ ಯಾಕೆ ನೋವು ಮಾಡಲಿ, ನಿಮ್ಮ ಇಷ್ಟದಂತೆ ಆಗಲಿ. ಗತ್ತು ಚಂದ್ರ ಕಾಸಗಲ ಬಟ್ಟು ಚಂದ್ರ ನಾಗಜಡೆ ಮೂಗುತಿ ಮುತ್ತು ಚಂದ್ರ ವಾಲು ಜಂಕು ಗತ್ತು ಚಂದ್ರ ಕಾಸಗಲ ಬಟ್ಟು ಚಂದ್ರ ನಾಗಜಡೆ ಮುತ್ತು ಚಂದ್ರ ಬಣ್ಣದಷ್ಟು ಮುತಿ ಚಂದ್ರ ಕಣಕು ಬೆಳ್ಳಿ ನಡು ಚಂದ್ರ
ಬರ್ತೀರಾ? ಜಯ, ತಮ್ಮನ ಬರಲಿ, ಅಟ್ಟು ಸೇರಿ ಊಟ ಮಾಡೋಣ. ಅಯ್ಯೋ, ಅದು ಹೇಳದೆ ಬಿಟ್ಟಿದೆ. ತುಳಸಿಗೆರೆ ಅಲ್ಲಿ ಹನುಮ ಜಾತ್ರೆಯಲ್ಲಿ ಚಕ್ರಿ ಸ್ಪರ್ಧೆ ಏರ್ಪಡಿಸಿದಾರಂತೆ, ಅಲ್ಲಿ ಹೋಗಿದ್ದಾನ ಅವನು. ಅಗೋ, ನೆನ್ಸರೊಳಗೆ ಬಂದೇ ಬಿಟ್ಟ ನನ್ನ ಮೈದ್ನ. ಗಡ 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 ಗುಡುಗುಸ ಭದ್ರ ಗುಡುಗುಡು ಗುಡುಗುಡು ನಡುಗುಸ ಭದ್ರ ವೀರಭದ್ರ 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 ಹೇ ವೀರಭದ್ರ. ಹೊಡಿತೀನಿ ಗೌಡ, ಹೊಡಿತೀನಿ. ನಿಮ್ಮ ರಾಜಕೀಯ ಲಾಭಕ್ಕೋಸ್ಕರ ಜನರಲ್ಲಿ ಜಾತಿ ಎಂಬ ವಿಷ ಬಿತ್ತಿ ಅವರನ್ನು ನಿಮ್ಮ ಕೈಗೊಂಬೆಯಾಗಿ ಮಾಡಿಸಿಕೊಂಡ ನಿನ್ನ ಮತ್ತ ನಿನ್ನ ಮ್ಯಾನೇಜರ್ ಗಜರಾಜನನ್ನ ಹೊಡಿತೀನಿ. ಅಣ್ಣ, ಅತ್ತಿಗೆ. ತಮ್ಮ, ಈಗ ಬಂದೇನಪ್ಪ ಜಾತ್ರೆ ಮುಗಿಸ್ಕೊಂಡು? ಹೌದು ಅಣ್ಣ, ಜಾತ್ರೆ ಮುಗಿಸ್ಕೊಂಡು ಈಗ ತಾನೇ ಬಂದೆ. ತಮ್ಮ, ಇದೇನಪ್ಪ ಕೈಯಲ್ಲಿ ಬೆಳ್ಳಿ ಕಪ್ಪು ಬಂಗಾರದ ಕಡೆ? ಅಣ್ಣ, ಇವೆಲ್ಲವನ್ನು ನಾನು ಚಕ್ಕಡಿ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಬಹುಮಾನವನ್ನ ಇವು. ಅಂದ್ರೇನಪ್ಪ, ಎಲ್ಲ ಚಕ್ರಿಗಳನ್ನು ಹಿಂದಾಕಿ ನಿನ್ ಚಕ್ರಿ ಮೊದಲು ಬಂದು ಅಂತ ಹೇಳ್ತಾರೆ. ಹೌದು ಅತ್ತಿಗೆ, ಸುತ್ತು 75 ಹಳ್ಳಿಗಳಿಗೂ ತಾನೇ ರಾಜನೆಂದು ಮೆರೆಯುತ್ತಿರುವ ಆ ದೇವೇಗೌಡನ ಎತ್ತುಗಳಿಗೂ ಮತ್ತು ನನ್ನ ಎತ್ತುಗಳಿಗೂ ಸ್ಪರ್ಧೆಯಲ್ಲಿ ನೇರ ಓಟ ನಡೆದಾಗ ನನ್ನ ಚಕ್ಕಡಿಯ ಕೀಲು ಕೀಳುವಂತೆ ಮಾಡಿದರು. ಆದರೂ ನಿನ್ನ ಮೈದುನ ಕ್ರಾಂತಿ ವೀರ ಬಿದ್ದ ಚಕ್ಕಡಿಯ ಗಾಲಿಯನ್ನು ಮತ್ತೆ ಜೋಡಿಸಿಕೊಂಡು ರಾಯಣ್ಣ ಎಂಬ ಎತ್ತಿನ ಡುಬ್ಬ ಚಪ್ಪರಿಸಿದ. ಲಕ್ಷ್ಮಣ ಎಂಬ ಎತ್ತಿನ ಬಾಲ ಹಿಡಿದಾಗ ಆ ನನ್ನೆರಡೂ ಎತ್ತುಗಳು ನೆತ್ತಿಯ ಮೇಲೆ ಬಾಲ ಎತ್ತಿಕೊಂಡು ಆ ಮುತ್ತಿನ ಮಾರ್ಗವನ್ನು 10 ಸೆಕೆಂಡ್ನಲ್ಲಿ ಮುಟ್ಟಿದವು. ಹೊತ್ತಿಗೆ 10 ಸೆಕೆಂಡ್ನಲ್ಲಿ ಮುಟ್ಟಿದವು. ಶಬಾಷ್ ಕ್ರಾಂತಿವೀರ, ಶಬಾಷ್. ನಿನ್ನಂತ ತಮ್ಮನನ್ನು ಪಡೆದ ನಾನೇ ಧನ್ಯ. ತಮ್ಮ, ಅದೇನಪ್ಪ ಕೊಳಲಿ ಎಷ್ಟು ದೊಡ್ಡ ತಾಯ್ತಾ? ಅಣ್ಣ, ಅದೊಂದು ವಿಚಿತ್ರ ಸಂಗತಿ. ಏಕೆಂದ್ರೆ ಆ ದೇವೇಗೌಡ ತನ್ನ ಎತ್ತುಗಳು ಸೋತ ಹೊತ್ತಿನಲ್ಲಿ ನನ್ನ ಮೇಲೆ ಸೇಡು ತೀರಿಸಿಕೊಳ್ಳಲು ತನ್ನ ಬಲಗೈ ಬಂಟನಾದ ವೀರಮಲ್ಲನಿಂದ ಅವತ್ತೇ ನಡೆಯುತ್ತಿರುವ ಕುಸ್ತಿ ಸ್ಪರ್ಧೆಯಲ್ಲಿ ನನಗೆ ಕಡೆ ಕುಸ್ತಿಗೆ ಬರಬೇಕೆಂದು ತಮ್ಮ, ಆಗ ನೀನೇನ್ ಮಾಡದಪ್ಪ? ಅಣ್ಣ, ನನ್ನ ದೈವ ಬಲನಾದ ಮಾರುತೇಶ್ವರ ನೆನೆಸಿಕೊಂಡು ತಂದೆ ತಾಯಿಯರು ಸಮನಾಗಿರುವ ನಿಮ್ಮ ಕೈತುತ್ತನ್ನು ಸ್ಮರಿಸಿಕೊಂಡು ಸೇಡಿಗೆ ಪ್ರತಿ ಸೇಡಿ ಎಂಬಂತೆ ತಕ್ಷಣ ಕಾಡಕ್ಕೆ ನುಗ್ಗಿ ಆ ವೀರಮಲ್ಲನನ್ನ ಮುಟ್ಟುವಷ್ಟರಲ್ಲಿ ಅವನ ಎದೆಗೆ ಒದ್ದು ಅವನನ್ನು ಕೆಳಗೆ ಕೆಡವಿ ಈ ಬಂಗಾರದ ಪದಕವನ್ನು ಬಹುಮಾನವಾಗಿ ಪಡೆದೆ ಅಣ್ಣ, ಬಹುಮಾನವಾಗಿ ಪಡೆದೆ. ಬಬ್ಬರೆ ಕ್ರಾಂತಿವೀರ, ಬಬ್ಬರೆ. ಆ ರೈತ ನಕ್ಕರೆ ಜಗವೆಲ್ಲ ಸಕ್ಕರೆ ಎಂಬುದನ್ನು ಮರೆತು ನಾನೇ ಪುಂಡರೆಂದು ಮರೆಯುತ್ತಿರುವ ಪುಂಡರ ಚಂಡವನ್ನು ತಿರುವಿ ಒಳ್ಳೆ ಕೆಲಸ ಮಾಡಿದೀಯ. ಆದರೆ ಈ ಶಾಂತಿ ಎಂಬ ಸುರನಗರದಲ್ಲಿ ನ್ಯಾಯ, ನೀತಿ, ಧರ್ಮ, ನಿಷ್ಠೆಗೆ ಚ್ಯುತಿ ಬಾರದಂತೆ ಬದುಕ್ತೀನಿ ಅಂತ ನನಗೆ ಮಾತು ಕೊಡಪ್ಪ, ಮಾತು ಕೊಡು. ಅಣ್ಣ, ನಿನಗಾಗಿ ಒಂದಲ್ಲ ಎರಡಲ್ಲ 1000 ಮಾತನ್ನಾದರೂ ನಡೆಸಿಕೊಡುತ್ತೇನೆ. ಕೇಳೀಗ, ನಿತ್ಯ ಉದಯಿಸುವ ಸೂರ್ಯಚಂದ್ರ ಸಾಕ್ಷಿಯಾಗಿ, ಪಂಚಭೂತಗಳ ಸಾಕ್ಷಿಯಾಗಿ, ಆ ಶ್ರೀರಾಮಚಂದ್ರನ ಮಾತು ಒಂದೇ ಎಂಬಂತೆ ಈ ನಿನ್ನ ತಮ್ಮನ ಮಾತು ಕೂಡ ಒಂದೇ. ಆದ್ರೆ ಕನ್ನಡದ ನೆಲ ಜಲ ವಿಷಯದಲ್ಲಿ ಯಾರಾದ್ರೂ ವಿಷಯ ಬೆರೆಸಿ ಅದನ್ನ ಪರಕೀಯರ ಸ್ವತ್ತಾಗಿಸಲು ಮುಂದಾದರೆ ನಾ ಪರುಷವನಾಗಿ ಕೊಡ್ಲಿದ್ದವರ ಕಾಲನೇ ಕತ್ತರಿಸಿ ಬಿಡುತ್ತೇನೆ. ನಿತ್ಯ ಸತ್ಯ ತೆರೆ ಮೇಲೆ ಕಾಲಿಟ್ಟು ಅಸತ್ಯವೇ ನನ್ನ ಉಸಿರೆಂದು ಶ್ರೀ ಮಾಂಗಲ್ಯರ ಕೈಗೆ ಕೊರಳು ಹಾಕಿದರೆ ಅವರ ಕೈಯನ್ನೇ ಕತ್ತರಿಸಿ ಬಿಡುತ್ತೇನೆ. ಬಡವರ ಆಸ್ತಿ ನುಂಗಿ ಹೆಣ್ಣು ಮಕ್ಕಳ ಶೀಲ ಕೆಡಿಸಲು ಬಂದವರ ರುಂಡವನ್ನು ಕಂಡಾಡಿ ಅವರ ರಕ್ತವನ್ನು ಗಡಗಡನೆ ಕುಡಿದು ನಾ ವೀರನಾಗಿ ಗೆದ್ದೇ ಗೆಲ್ತೀನಿ. ಅಣ್ಣ, ಈ ನಿನ್ನ ಊರಲ್ಲಿ ನ್ಯಾಯ, ಸತ್ಯ, ಧರ್ಮಕ್ಕೆ ತಲೆವಾಗಿ ನಿನ್ನ ಮಾನ ಪ್ರಾಣವನ್ನು ಕಾಪಾಡದೇ ಇದ್ದರೆ ನಾ ನಿನ್ನ ಪ್ರೀತಿಯ ತಮ್ಮ ಕ್ರಾಂತಿರನೇ ಅಲ್ಲ, ಇದು ನಿನ್ನ ಪಾದದಾನೆ ಅಣ್ಣ. ಎದ್ದೇಳು ಸಹೋದರ, ನಿನ್ನಂತ ತಮ್ಮನನ್ನು ಪಡೆಯುವುದು ಎಷ್ಟು ಜನ್ಮದ ಪುಣ್ಯ ಫಲವೋ ನಾ ಕಾಣೆ ತಮ್ಮ. ತಮ್ಮ,
ಇದೇ ಸಂತೋಷದಲ್ಲಿ ಒಂದು ಹಾಡನ್ನಾದರೂ ಹಾಡೋಣ ಬಾ ಜಯ. ಅತಿಗೆ ಅಣ್ಣ ಅಷ್ಟೊಂದು ಆಸೆ ಪಡ್ತಿರುವಾಗ ನಿನ್ನ ಸುಂದರವಾದ ಕಂಠದಿಂದ ಒಂದೆರಡು ನುಡಿಮುತ್ತುಗಳನ್ನು ಹೇಳಬಹುದು. ಹೌದಪ್ಪ, ಇವತ್ತಂತೂ ನನ್ನ ಕಂಠ ಕೇಳಂಗೆ ಇಲ್ಲ. ಇರಲಿ ಅತ್ತಿಗೆ, ಹಬ್ಬದ ವಾತಾವರಣ ಅಂತಂದ್ರೆ ನಿಮ್ಮ ಸುಂದರ ಧ್ವನಿಯಿಂದ ಹಾಡು ಕರೆದಿದ್ದರೆ ಈ ಮನಸ್ಸಿಗೆ ಯಾಕೋ ನೆಮ್ಮದಿನೇ ಆಗೋದಿಲ್ಲ ಅತ್ತಿಗೆ. ಆಯ್ತಪ್ಪ, ನೀನೇ ನನ್ನ ಕಂಠನ ಕೇಳ್ತಿಂದಾಗ ನಾನಾರು ಏನ್ ಮಾಡಕ್ಕಾಗತ್ತೆ. ಸಂಭ್ರಮ ಇರಬೇಕು ಜಯ, ಯಾವಾಗಲೂ ಸಂಭ್ರಮ ಇರಲೇಬೇಕು. ಹಲ್ಲುಂಟು ಇಲ್ಲುಂಟು ಎಲ್ಲುಂಟು ಎಂದು ಕಾಣದ ದೇವರನು ಹುಡುಕುವುದು ಏಕೆ ಹರಿಯುವ ನೀರಲ್ಲಿ ಮುಳುಗುಳುಗಿ ಹೇಳುತ್ತ ಕಲ್ಪನೆಯೋ ಏಕೆ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ದೇವರನ್ನು ಪ್ರೇಮ ಸ್ವರೂಪ ಮಾತೆ ನಂದ ದೀಪ ಹರಿದು ಬಾಳಲು ಹಲೋ ಹೊಟ್ಟೆ ಹಸಿದೈತೆ, ಹೋಗೋಣ ಬನ್ನಿ. ಬನ್ನಿ ಊಟ ಮಾಡೋಣ.